ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನ್ನ ತಂಗಿ ಪೂಜಾಗೆ ಮದುವೆ ಮಾಡೋದಕ್ಕೆ ಎಲ್ಲಿಲ್ಲದ ಕಷ್ಟ ಪಡ್ತಿದ್ದಾಳೆ. ಬಂದಿದ್ದ ಒಂದು ಸಂಬಂಧವೂ ಮುರಿದು ಹೋಯಿತು. ಇದಕ್ಕೆ ಕಾರಣವಾಗಿದ್ದು ತಾಂಡವ್. ಆರಂಭದಲ್ಲಿ ಹುಡುಗನ ಕಡೆಯವರಿಗೆ ಪೂಜಾ ಒಪ್ಪಿಗೆ ಆಗಿರ್ತಾರೆ. ಆದ್ರೆ ಇದೇ ವೇಳೆ ಅವರಿಗೆ ಭಾಗ್ಯಳ ವೈಯಕ್ತಿಕ ಜೀವನದ ವಿಷಯ ಗೊತ್ತಾಗಿದೆ. ತಾಂಡವ್ ಬಂದು ಎಲ್ಲಾ ವಿಚಾರ ಹೇಳಿ ಈ ಸಂಬಂಧವನ್ನ ಹಾಳು ಮಾಡಿದ್ದಾನೆ. ಗಂಡನಿಗೆ ತಾಳಿ ತೆಗೆದುಕೊಟ್ಟು ಬಂದವಳು ಅನ್ನೋದು ಹುಡುಗನ ಕಡೆಯವರಿಗೆ ತಿಳಿದಿದೆ. ಗಂಡಿನ ಕಡೆಯವರು ಈ ಸಂಬಂಧ ನಮಗೆ ಬೇಡ ಅಂತ ಹೇಳ್ತಾರೆ. ಅಕ್ಕ ಹೀಗೆ ಇದ್ದಾಳೆ, ಇನ್ನು ತಂಗಿ ಹೇಗಾಗ್ತಾಳೋ ಅಂತ ಹೇಳ್ತಾರೆ. ಇದರಿಂದ ಕೋಪಗೊಂಡ ಪೂಜಾ ನನ್ನ ಅಕ್ಕನಿಗೆ ಮರ್ಯಾದೆ ಇರದೇ ಇರುವ ಜಾಗದಲ್ಲಿ ನನ್ನ ಚಪ್ಪಲಿ ಕೂಡ ಬಿಡಲ್ಲ ಅಂತ ಅವರನ್ನು ಗೆಟ್ ಲಾಸ್ಟ್ ಅಂತ ಹೇಳಿ ಕಳಿಸ್ತಾಳೆ. ಇದಾದ ಬಳಿಕ ಭಾಗ್ಯ ನಿನಗೆ ಒಳ್ಳೆಯ ಹುಡುಗನ ಹುಡುಕಿ ನಾನೇ ಮದುವೆ ಮಾಡಿಸ್ತೇನೆ ಅಂತ ಮಾತು ಕೊಡ್ತಾಳೆ. ಆದ್ರೆ ಮನೆಗೆ ಬಂದ ಗಂಡಿನ ಕಡೆಯವರು ರಿಜೆಕ್ಟ್ ಮಾಡಿದ್ದಕ್ಕೆ ಪೂಜಾ ಬೇಸರಗೊಂಡಿದ್ದಾಳೆ. ಇದೇ ದುಃಖದಲ್ಲಿ ಕೆಲಸಕ್ಕೆ ತೆರಳಿದ್ದಾಳೆ. ಆದ್ರೆ ಅಲ್ಲಿ ಪೂಜಾಗೆ ಆಘಾತ ಉಂಟಾಗಿದೆ. ಆಫೀಸ್ನ ಎಂಡಿ ಕಾಲೇಜು ಸೀನಿಯರ್ ಕಿಶನ್ ಅವರು ಪೂಜಾಗೆ ಪ್ರಪೋಸ್ ಮಾಡಿದ್ದಾರೆ. ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೇನೆ, ನಿನ್ನ ಮೇಲೆ ಲವ್ ಹೇಗಾಯ್ತು ಅಂತ ಗೊತ್ತಿಲ್ಲ, ನಂಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಪೂಜಾಳನ್ನ ತಪ್ಪಿಕೊಂಡಿದ್ದಾನೆ. ಇದರಿಂದ ಕೋಪಗೊಂಡ ಪೂಜಾ ಆಫೀಸ್ ತೊರೆದು ಹೊರಬಂದಿದ್ದಾಳೆ. ಪೂಜಾ ಹೋದ ಬಳಿಕ ಕಿಶನ್ ತುಂಬಾ ಡಿಸ್ಟರ್ಬ್ ಆಗ್ತಾನೆ. ಇದನ್ನು ಗಮನಿಸಿದ ಆಫೀಸ್ನ ಸಹಾಯಕಿ ಪೂಜಾಗೆ ಕಾಲ್ ಮಾಡಿ ವಿಷಯ ಹೇಳ್ತಾಳೆ. ಆಗ ಕಿಶನ್ ಫೋನ್ ಕಿತ್ಕೊಂಡು ಇವಳು ನಿನ್ನ ಬಳಿ ಏನ್ ಹೇಳಿದ್ದಾಳೋ ಗೊತ್ತಿಲ್ಲ, ಅದಕ್ಕಾಗಿ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ತಾನೆ. ಇದರಿಂದ ಮತ್ತೆ ಕೋಪಗೊಂಡ ಪೂಜಾ ಇದೆಲ್ಲ ನಿನ್ನ ಪ್ಲಾನ್ ಅಂತ ನನಗೆ ಗೊತ್ತು ಅಂತ ಕಾಲ್ ಅನ್ನ ಕಟ್ ಮಾಡ್ತಾಳೆ. ಇದೇ ವಿಚಾರಕ್ಕೆ ಇವರ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಹೀಗಿರುವಾಗ ದಾರಿಯಲ್ಲಿ ಪೂಜಾ ಹೋಗ್ತಾ ಇರುವಾಗ ಕಿಶನ್ ಬಂದು ಪೂಜಾ ನಿನ್ನ ಜೊತೆ ಮಾತನಾಡಬೇಕು ಅಂತ ಹೇಳ್ತಾನೆ. ರೋಡ್ ನಲ್ಲಿ ಕಿಶನ್ ಹೀಗೆ ಹೇಳುತ್ತಿರುವಾಗ ಇದನ್ನು ತಾಂಡವ್ ಗಮನಿಸಿದ್ದಾನೆ. ಅರೆ, ಇದು ಪೂಜಾ ಅಲ್ವಾ? ಹೋ, ಇದೆಲ್ಲ ನಡೀತಾ ಇದ್ಯಾ ಇವಾಗ? ಒಳ್ಳೆ ಟೈಮ್ ನಲ್ಲಿ ಸಿಕ್ಕಾಕೊಂಡ್ಲು ಅಂತ ಹೇಳಿ ಅವರಿಬ್ಬರನ್ನು ತಾಂಡವ್ ಫಾಲೋ ಮಾಡಿದ್ದಾನೆ. ಪೂಜಾ ಕಿಶನ್ ಇಬ್ಬರು ಮಾತನಾಡಲು ಅಲ್ಲೇ ಇದ್ದ ಪಾರ್ಕ್ ಗೆ ತೆರಳಿದ್ದಾರೆ. ಅಲ್ಲಿ ಮದುವೆ ಆಗುವಂತೆ ಪೂಜಾಳನ್ನು ಕಿಶನ್ ಪೀಡಿಸ್ತಾ ಇದ್ದ. ಅದೇ ಸಮಯಕ್ಕೆ ಅಲ್ಲಿದ್ದ ಹಿರಿಯರು ಬಂದು ನೀವು ಲವ್ ಮಾಡ್ತಿದ್ದೀರಾ, ನಿಮ್ಗೆಲ್ಲ ಮದುವೆ ಮಾಡಿಸಿ ಬುದ್ಧಿ ಕಲಿಸ್ತೇವೆ ಅಂತ ಹೇಳಿದ್ದಾರೆ. ಈ ಮಾತು ಕೇಳಿ ಕಿಶನ್ಗೂ ಪೂಜಾಗೂ ಶಾಕ್ ಆಗಿದೆ. ಮತ್ತೊಂದೆಡೆ ತಾಂಡವ್ ಇದನ್ನೆಲ್ಲ ಗಮನಿಸಿ ಮಜಾ ತೆಗೆದುಕೊಳ್ತಿದ್ದಾನೆ. ಸದ್ಯ ಇವರ ಮದುವೆ ಇಲ್ಲೇ ಆಗುತ್ತಾ? ಅತ್ತ ಭಾಗ್ಯ ಏನ್ ಮಾಡ್ತಾಳೆ? ತಾಂಡವ್ ಭಾಗ್ಯ ಬಳಿ ಹೋಗಿ ಈ ಎಲ್ಲಾ ವಿಚಾರವನ್ನ ಹೇಳಿ ಮತ್ತೆ ಮರ್ಯಾದೆ ತೆಗೆಯುವ ಕೆಲಸ ಮಾಡ್ತಾನಾ ಅನ್ನೋದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಿದೆ.